ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ದಿ ಜರ್ನಿ ಆಫ್ ಕನ್ನಡ ಸಿನಿಮಾ. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ರಾಜಸುಯಾಗ ಎಂಬ ಚಿತ್ರದ ಬಗ್ಗೆ ಮಾತಾಡಿದ್ದೆ. ಇದು 1937ರಲ್ಲಿ ತೆರೆ ಕಂಡಿತ್ತು. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು 1941ನೇ ಇಸ್ವಿಯಲ್ಲಿ ತೆರೆ ಕಂಡಂಥ ಸುಭದ್ರಾ ಎಂಬ ಚಿತ್ರದ ಬಗ್ಗೆ. 1937ರಿಂದ 1941 ತನಕ ಯಾವುದೇ ಕನ್ನಡ ಚಿತ್ರಗಳು ಬರಲಿಲ್ಲ. ಯಾಕೆ ಬರಲಿಲ್ಲ? ಇದನ್ನು ಕನ್ನಡ ಚಿತ್ರರಂಗದ ಶೂನ್ಯ ಕಾಲ ಅಂತಲೇ ಕರೀತಾರೆ. ಈಗ ಎಷ್ಟೋ ಜನ ಮಾತಾಡ್ತಾರೆ, ಕರೋನಾ ಬಂತು, ಆ 2 ವರ್ಷಗಳು ಯಾವುದು 2020 ಮಾರ್ಚ್ 13ರಿಂದ ಥಿಯೇಟ್ರ್ಗಳು ಕ್ಲೋಸ್ ಆಯಿತು, ಅಲ್ಲಿಂದ 8 ತಿಂಗಳ ಕಾಲ ಥಿಯೇಟ್ರ್ಗಳಿರಲಿಲ್ಲ, ತುಂಬ ಕಷ್ಟ ಅನುಭವಿಸಿದ್ವಿ ಅಂತೆಲ್ಲ ಮಾತಾಡ್ತಾರೆ. ತಿರ್ಗಾ ಸೆಕೆಂಡ್ ಲಾಕ್ಡೌನ್ ಬಂತು, ಅದರಲ್ಲೂ ಒಂದು 3-4 ತಿಂಗಳು ತುಂಬ ಕಷ್ಟ ಅನುಭವಿಸ್ತೀವಿ ಅಂತಾರೆ. ಆದರೆ ನಾವು ಈ ಪರಿಸ್ಥಿತಿ ಮುಂಚೆನೇ 1937ನೇ ಇಸ್ವಿಯಿಂದ 41ನೇ ಇಸ್ವಿ ತನಕನೂ ಅಂದರೆ 3.5ರಿಂದ 4 ವರ್ಷಗಳ ಕಾಲ ಕನ್ನಡ ಚಿತ್ರಗಳೇ ಬರಲಿಲ್ಲ. ಯಾಕೆ ಅಂದರೆ ಆ ಟೈಮಲ್ಲಿ 2ನೇ ಮಹಾಯುದ್ಧ ಇರುತ್ತೆ, ಸ್ಟಾರ್ಟ್ ಆಗುತ್ತೆ. 2ನೇ ಮಹಾಯುದ್ಧದ ಕಾಲದಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಚಿತ್ರೀಕರಣಕ್ಕೆ ಅನುಕೂಲ ಆಗ್ತಾ ಇರಲ್ಲ. ಮತ್ತು ನಮ್ಮ ಕನ್ನಡದ ಚಲನಚಿತ್ರಗಳೆಲ್ಲ ಆಗ್ತಾ ಇದ್ದಿದ್ದು ಬೇರೆ ಸ್ಟುಡಿಯೋಗಳಲ್ಲಿ, ಅಂದರೆ ತಮಿಳುನಾಡಿಗೆ ಹೋಗಿ ನಾವು ಮದ್ರಾಸ್ನ ಸ್ಟುಡಿಯೋಗಳಲ್ಲಿ ನಾವು ಶೂಟ್ ಮಾಡಬೇಕಾಗಿತ್ತು. ಮತ್ತು ಆಗಿನ ಕಾಲದಲ್ಲಿ ಆ ಕಚ್ಚಾ ಫಿಲಮ್ ಅಂತ ಏನಿದೆ, ಅಂದರೆ ಸಿನಿಮಾಗೆ ಬೇಕಾಗಿದ್ದಂಥ ರೀಲ್ನ ಪಡ್ಕೊಳ್ಳೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಯಾಕೆಂದರೆ 2ನೇ ಮಹಾಯುದ್ಧ ತುಂಬ ಜೋರಾಗಿ ನಡೀತಿತ್ತು. ಆಗ ಅರ್ಜಿ ಮೂಲಕ ರೀಲ್ಗಳನ್ನ ಪಡ್ಕೋಬೇಕಾಗಿತ್ತು. ಆಗ ಮೊದಲ ಆದ್ಯತೆ ಎಲ್ಲ ನಮ್ಮ ತಮಿಳು ಯಾವ ಜಾಗದಲ್ಲಿರುತ್ತೋ ಆಬ್ವಿಯಸ್ಲಿ ಆ ಜಾಗದವ್ರಿಗೇ ಇರುತ್ತೆ ಅನ್ನೋದು ಒಂದು ಇದು. ಮತ್ತು ಯಾರೂ ಕನ್ನಡ ಚಿತ್ರರಂಗದಲ್ಲಿ ತಲೆ ಕೆಡಿಸ್ಕೊಂಡಿರಲಿಲ್ಲ, ಹೇಗಿದು ಕಚ್ಚಾ ಚಿತ್ರಗಳನ್ನ ತರಿಸ್ಕೋಬೇಕು, ಇದಕ್ಕೂ ಅರ್ಜಿ ಹಾಕಬೇಕಾ ಅಂತೆಲ್ಲ. ಆವಾಗ ನಮ್ಮ ಗುಬ್ಬಿ ವೀರಣ್ಣನವರು ಅರ್ಜಿ ಹಾಕಿ ಸಾಲಲ್ಲಿ ನಿಂತು ಕಚ್ಚಾ ಫಿಲಮ್ನ ತಗೊಂಡು ವಾಪಸ್ ಹಿಂದಿರುಗಿ ಬಂದು ಈ ಸುಭದ್ರಾ ಎಂಬ ಚಿತ್ರವನ್ನು ಚಿತ್ರೀಕರಿಸ್ತಾರೆ. ಅದಾದಮೇಲೆ ಇದು 1941ನೇ ಇಸ್ವಿಯಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರ ಬಾಲಾಜಿ ಮತ್ತು ಗುಬ್ಬಿ ಫಿಲ್ಮ್ಸ್ ಕಂಪನಿಯ ಬ್ಯಾನರ್ನಡಿ ನಿರ್ಮಾಣಗೊಳ್ಳುತ್ತೆ. ಈ ಚಿತ್ರದ ನಿರ್ಮಾಪಕರು ಗುಬ್ಬಿ ವೀರಣ್ಣನವರು ಮತ್ತು ಈ ಚಿತ್ರದ ನಿರ್ದೇಶಕರು ಪಿ ಪುಲ್ಲಯ್ಯ ಅವರು ಮತ್ತು ಈ ಚಿತ್ರದ ಸ್ಕ್ರೀನ್ ಪ್ಲೇ ಹಾಗೂ ಸ್ಟೋರಿನ ಬರೆದಂಥವರು ಪುಟ್ಟಸ್ವಾಮಯ್ಯ ಅವರು. ಈ ಚಿತ್ರದ ಸಂಗೀತ ನಿರ್ದೇಶಕರು ಪದ್ಮನಾಭ್ ಶಾಸ್ತ್ರಿ ಅವರು. ಈ ಚಿತ್ರದಲ್ಲಿ ಒಂದು ಸ್ಪೆಷಲ್ ಸಾಂಗ್ನ ಕೊಡ್ತಾರೆ, ಅವರು ಮಲ್ಲಿಕಾರ್ಜುನ ಮನ್ಸೂರ್ ಅವರು. ಈ ಚಿತ್ರದ ಸಾಂಗ್ಸ್ನ ಕಂಪೋಸ್ ಮಾಡೋರು ಕವಿ ಕೇಸರಿ ಬಿ ನರಹರಿ ಶಾಸ್ತ್ರಿ ಅವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋರು ಗುಬ್ಬಿ ವೀರಣ್ಣ ಅವರು ಮತ್ತು ಹೊನ್ನಪ್ಪ ಭಾಗವತರ್ ಅವರು. ಬೇರೆ ಯಾರಿಗೂ ಹೊಳಿದೇ ಇರುವಂಥ ಐಡಿಯಾ ಗುಬ್ಬಿ ವೀರಣ್ಣ ಅವ್ರಿಗೆ ಹೊಳೆಯುತ್ತೆ. ಅವರು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ತಿಳಿದು ಅಲ್ಲಿ ಹೋಗಿ ಅರ್ಜಿದಾರನಾಗಿ ಆ ಕ್ಯೂವಲ್ಲಿ ನಿಂತ್ಕೊಂಡು ಎಲ್ಲ ಮಾಡಿ ಅರ್ಜಿದಾರರಾಗಿ ಗುಬ್ಬಿ ವೀರಣ್ಣ ಅವರು ನಡ್ಕೊಂಡಂಥ ರೀತಿ, ಅವ್ರನ್ನ ಪೋರ್ಟ್ರೇ ಮಾಡಿದಂಥ ರೀತಿ, ಇವರು ಒಬ್ಬರು ಹಿರಿಯ ನಿರ್ಮಾಪಕರಿದ್ದಾರೆ ಅಂತ ಗುರುತಿಸಿ ಅವರಿಗೆ ಆ ಕಚ್ಚಾ ಫಿಲಮ್ನ ಕೊಡ್ತಾರೆ. ಸೊ ಆ ಕಚ್ಚಾ ಫಿಲಮ್ನ ತೊಗೊಂಬಂದು ಇಲ್ಲಿ ಅವರದೇ ಕಂಪ್ನಿಯ ಸಂಗೀತ ಸುಭದ್ರಾ ಎಂಬ ನಾಟಕವನ್ನು ಅವರು ಸುಭದ್ರಾ ಎಂಬ ಚಲನಚಿತ್ರವಾಗಿ ಅದನ್ನು ತಯಾರಿಸ್ತಾರೆ. ಸುಭದ್ರಾ ಎಂಬ ಚಿತ್ರದ ಕತೆ ಏನು ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಅವರ ನಾಟಕ ಒಂದಿತ್ತು ಸಂಗೀತ ಸುಭದ್ರಾ ಅಂತ, ಅದರ ಆಧಾರಿತ ಚಿತ್ರವೇ ಇದು. ಏನು ಕತೆ, ಏನು ಈ ಪ್ರಸಂಗ ಅಂತಂದರೆ, ಶ್ರೀಕೃಷ್ಣನ ತಂಗಿ ಸುಭದ್ರಾ ಇರ್ತಾಳಲ್ಲ, ಅವಳನ್ನು ಅರ್ಜುನಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕೃಷ್ಣನಿಗೆ ಆಸೆ ಇರುತ್ತೆ. ಆದರೆ ಬಲರಾಮನಿಗೆ ಅದು ಇಷ್ಟ ಇರೋದಿಲ್ಲ. ಆಗ ಬಲರಾಮನನ್ನು ಒಂದು ವಂಚಿಸಿ, ಅಂದರೆ ಸನ್ಯಾಸಿ ವೇಷದಲ್ಲಿ ಅರ್ಜುನನಿಗೆ ಬಂದು ಬಲರಾಮನನ್ನು ವಂಚಿಸಿ ಇದರದೇ ಒಂದು ಚಿತ್ರಕಥೆ. ಈ ಚಿತ್ರಕಥೆಯನ್ನು ಮಾಡೋಕ್ಕೆ ಗುಬ್ಬಿ ವೀರಣ್ಣನವರು ಅವರ ನಾಟಕದ ಕಂಪನಿಯನ್ನು ನೋಡ್ಕೊತಿದ್ದ ಅವರ ಅಳಿಯಂದರಿಗೆ ಹೇಳಿ ಇದರ ಚಿತ್ರಕಥೆ ಮತ್ತು ಎಲ್ಲ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಇವರು ಆ ಫಿಲಮ್ ರೀಲ್ನ ಎಲ್ಲ ತೊಗೊಂಬರೋಕ್ಕೆ ಅಂತ ಮಡ್ರಾಸಿಗೆ ತೆರಳ್ತಾರೆ.
ಅಲ್ಲಿಂದ ಬಂದ ನಂತರ ಚಿತ್ರೀಕರಣ ಆಗುತ್ತೆ. ಚಿತ್ರೀಕರಣ ಆಗಿ ಈ ಸಿನಿಮಾ 1941 ಇಸ್ವಿಯಲ್ಲಿ ತೆರೆ. 1937ರಿಂದ 1941 ಕಾಲದಲ್ಲಿ ಕನ್ನಡ ಚಿತ್ರರಂಗ ಮುಗೀತು. ಕನ್ನಡ ಚಿತ್ರರಂಗ ಇನ್ನು ಅಸ್ತಿತ್ವ ಇಲ್ಲ, ಅದಕ್ಕೆ ಅದು ಇನ್ನು ಎದ್ದೊಳಕ್ಕಾಗೋದೇ ಇಲ್ಲ ಅಂತ ಮಾತುಗಳು ಹರಿದಾಡ್ತಾ ಇರುವಂಥ ಸಂದರ್ಭದಲ್ಲಿ 1941 ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಸುಭದ್ರ ಚಿತ್ರ ರಿಲೀಸ್ ಆಗುತ್ತೆ. ಇದು ಗದಗ್ನ ಒಂದು ಥಿಯೇಟ್ರಲ್ಲಿ 15 ವಾರದ ಓಡ್ತಾ ಇರುತ್ತೆ. ಪ್ಲಸ್ ಅದೇ ಟೈಮಲ್ಲೇ ಸಾಗರ್ ಥಿಯೇಟ್ರು ಬೆಂಗಳೂರಿನಲ್ಲಿ 6ನೇ ವಾರ ಓಡ್ತಾ ಇರುತ್ತೆ. ಅದೇ ಟೈಮಲ್ಲೇ ವೆಲ್ಲಿಂಗ್ಟನ್ ಅನ್ನೋ ಒಂದು ಚಿತ್ರಮಂದಿರ ಮಡ್ರಾಸಲ್ಲಿ 5ನೇ ವಾರ ಓಡ್ತಾ ಇರುತ್ತೆ. ಇದಕ್ಕೆ ಒಂದು ಟ್ಯಾಗ್ಲೈನ್ ಕೊಡ್ತಾರೆ, ಏನು ಅಂದರೆ ಸ್ಮ್ಯಾಶಿಂಗ್ ಸಕ್ಸಸ್ ಆಲ್ ಓವರ್ ಥಿಯೇಟರ್ಸ್ ವೇರ್ ಎವರ್ ಇಟ್ ಈಸ್ ರಿಲೀಸ್ಡ್ ಅಂತ ಹೇಳ್ತಾರೆ. ಮತ್ತು ಇದನ್ನು ಇನ್ನೊಂದು ರೀತಿಯೂ ಒಂದು ಟ್ಯಾಗ್ಲೈನ್ ಕೊಡ್ತಾರೆ, ಏನು ಅಂದರೆ ಎ ಕನ್ನಡ ಟಾಕಿ ವಿತ್ ಎ ಯೂನಿವರ್ಸಲ್ ಅಪೀಲ್ ಅಂತಲೂ ಒಂದು ಟ್ಯಾಗ್ಲೈನ್ ಕೊಡ್ತಾರೆ. ಜನ ಕಿಕ್ಕಿರೋದು ಈ ಸಿನಿಮಾನ ನೋಡ್ತಾರೆ. ನೋಡಿ, ಅಂಥ ಕಷ್ಟದ ಕಾಲದಲ್ಲೂ ಕನ್ನಡ ಚಿತ್ರ ಕರ್ನಾಟಕದಲ್ಲದೆ ತಮಿಳ್ನಾಡಲ್ಲೂ ಕೂಡ ಸ್ಮ್ಯಾಶಿಂಗ್ ಹಿಟ್ಟನ್ನು ಕೊಟ್ಟಿದೆ ಅಂತಂದರೆ ಆ ಸುವರ್ಣ ಕಾಲ ಅಂದರೆ ಅಷ್ಟು ಕಷ್ಟದ ನಂತರ ಒಂದು ಸುವರ್ಣ ಕಾಲ ಬಂತು. ಹಾಗೆ ಇವತ್ತಿನ ಪರಿಸ್ಥಿತಿಯಲ್ಲೂ ಕನ್ನಡ ಚಿತ್ರರಂಗಕ್ಕೆ ತುಂಬ ಸಂದಿಗ್ಧ ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ. ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ, ತಿರ್ಗಾ ಒಂದು ಶುಭಾರಂಭ ಆಗುತ್ತೆ. ಕನ್ನಡ ಚಿತ್ರರಂಗಕ್ಕೆ ಮರು ಜನ್ಮ ನೀಡಿದಂಥ ಟಾರ್ಚ್ ಬೇರರ್ ಅಂತಲೇ ಕರಿಬೋದು ಗುಬ್ಬಿ ವೀರಣ್ಣನವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅಪಾರ. ಇವರಿಗೆ ಒಂದು ಟ್ಯಾಗ್ಲೈನು ಇರುತ್ತೆ ಅವತ್ತಿನ ದಿನ ನ್ಯೂಸ್ ಪೇಪರಲ್ಲಿ, ಆಲ್ ಪ್ರೈಸ್ ಫಾರ್ ದ ಕನ್ನಡ ಟಾಕಿ ಸುಭದ್ರ ಅಂತ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಗುಬ್ಬಿ ವೀರಣ್ಣ ಸರ್. ಅವರಿಗೆ ಒಂದು ನಮಸ್ಕಾರಗಳನ್ನ ಹೇಳ್ತಾ ಈ ವಾರದ ಸಂಚಿಕೆಯನ್ನು ಮುಗಿಸ್ಕೊಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಎಪಿಸೋಡ್, ಕೀಪ್ ವಾಚಿಂಗ್.